ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಕರೆಕ್ಟಾಗಿ 4:02ಕ್ಕೆ ಉಪ್ಪಿನಂಗಡಿ ಬಿಡ್ತಾ ಇದ್ದೇವೆ. ಈಗ ಉಪ್ಪಿನಂಗಡಿಗೆ ಬಾಯಿ ಬಾಯಿ ಹೇಳುವ ಸಮಯ. ಈಗ ಇಲ್ಲಿಂದ ಲೆಫ್ಟ್ ತಗೊಂಡು ಕಲ್ಲೇರಿ ಕಡೆಗೆ ನಮ್ಮ ಪಯಣ ಸಾಗಬೇಕು. ಬನ್ನಿ, ಇಲ್ಲಿಂದ ಆದಷ್ಟು ಬೇಗ ಬೇಗ ಹೋಗುವ. ಗಂಟೆ 4 ಕಳೀತು, 4:02 ಆಯಿತು. ಇದು ನಮ್ಮ ಉಪ್ಪಿನಂಗಡಿ ಬಸ್ ಸ್ಟ್ಯಾಂಡ್. ಇನ್ನೊಂದು ವಿಷಯ ಏನಂತ ಹೇಳಿದರೆ, ಪುತ್ತೂರಿಗೆ ಹೋಲಿಸಿದರೆ ನಮ್ಮ ಉಪ್ಪಿನಂಗಡಿ ಪೇಟೆ ತುಂಬ ಚಿಕ್ಕದು. ಅದು ಅಲ್ಲದೆ ನಮ್ಮ ಬಸ್ ಸ್ಟ್ಯಾಂಡು ಕೂಡ ತುಂಬ ಚಿಕ್ಕದು. ನೋಡಿ, ಇಲ್ಲಿ ಎಷ್ಟು ಸತಿ ಜಗಳಾಗಿದೆ. ಇಲ್ಲಿ ಒಂದು ಸಾವು ಕೂಡ ಆಗಿತ್ತು. ಗೌರ್ಮೆಂಟ್ ಬಸ್ ಅಡಿಗೆ ಸಿಲುಕಿ ಒಬ್ಬರು, ಒಂದು ಮಗು ಮತ್ತೊಂದು ತಾಯಿ ಅಂತ ಮೃತಪಟ್ಟಿದ್ದರು. ಸೊ ಅದನ್ನೊಂದು ಸರಿ ಮಾಡಲಿಕ್ಕೆ ಯಾವತ್ತಿಂದ ವಿವಾದದಿಂದ ಕೂಡಿದಂಥ ಅದೊಂದು ಬಸ್ ಸ್ಟ್ಯಾಂಡ್. ಸೊ ನಮ್ಮ ನದಿ ನೋಡಿ, ಉಪ್ಪಿನಂಗಡಿ ನದಿ ತುಂಬಿ ತುಳುಕ್ತಾ ಉಂಟು. ಈ ಬಿಸಿಲಿಗೆ ಸಹ ತುಂಬಿ ತುಳುಕ್ತಾ ಉಂಟು. ಅದು ಅಲ್ಲಿ ಸರಳಿಕಟ್ಟೆಯಲ್ಲಿ ಎಂಥ ಡ್ಯಾಮ್ ಆಗಿದೆ, ಡ್ಯಾಮ್ ಬಿಟ್ಟಿದ್ದಾರೆ ಅಂತ ಕಾಣ್ತದೆ. ಇಲ್ಲದಿದ್ದರೆ ಇಲ್ಲಿಂದ ಇಷ್ಟು ನೀರು ಎಲ್ಲಿಂದ ಬರೋದು ಗೊತ್ತಿಲ್ಲ. ಸರಿ, ಇಲ್ಲಿಂದ ನಾವು ಹೋಗುವ. ಇಷ್ಟು ತನಕ ಎಂಥದ್ದು ತೊಂದರೆ ಇರಲಿಲ್ಲ ಹೋಗಲಿಕ್ಕೆ. ಈಗ ಇಲ್ಲಿಂದ ಶುರುವಾಗ್ತದೆ ರೋಡು. ಯಾವ ಥರ ಉಂಟು ಜುನೇದ್ ಬೈ ರೋಡು? ಇಲ್ಲಿಂದ ನಮ್ಮ ಉಪ್ಪಿನಂಗಡಿ ಉಪ್ಪೇಟಿ ತನಕ ಮಾತಾಡಲಿಕ್ಕೆ ಬಾರ್ದು, ಆ ಥರ ಹೋಗಬೇಕು. ಸೊಂಟೆಲ್ಲ ಮುರಿದು ಹೋಗ್ತದೆ. ನಮ್ಮ ಉಪ್ಪಿನಂಗಡಿಯಿಂದ ಗುರುವಾಯನ ಕೆರೆಗೆ ಹೋಗುವ ರೋಡು ಎಷ್ಟು ಹೇಳಿದರೂ ಇದರ ಬಗ್ಗೆ ಕಮ್ಮಿಯೇ. ಹೇಳಿ 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 ಸಾಕಾಯಿತು. ಒಮ್ಮೆ ನೀವೇ ನೋಡಿ, ಪರಿಸ್ಥಿತಿ ನೋಡಿ. ಯಾವ ಕರ್ಮಕ್ಕೆ ಇಲ್ಲಿ ಪ್ಯಾಚ್ ವರ್ಕ್ ಮಾಡಿದ್ದಾರೆ ಅಂತ ಗೊತ್ತಾಗೋದಿಲ್ಲ. ನಮ್ಮ ಗಾಡಿಯೆಲ್ಲ ಹಾಳಾಗೋದು ಇಂಥ ರೋಡ್ಗಳಿಂದಲೇ. ಆ ಶಾಸಕರ ಹತ್ರ ಎಷ್ಟು ಸತಿ ಮನವಿ ಮಾಡಿ ಆಯಿತಾ ಎಂತ ಗೊತ್ತಿಲ್ಲ. ನೋಡಿ, ಮನವಿ ಮಾಡಿದರೂ ಕೂಡ ಇಲ್ಲಿ ಪ್ಯಾಚ್ ವರ್ಕ್ ಅಂತೆ. ಇದು ಯಾವ ಕರ್ಮಕ್ಕೆ ಪ್ಯಾಚ್ ವರ್ಕ್ ಮಾಡಿ ಇಟ್ಟದಂತ ಗೊತ್ತಿಲ್ಲ. ನೋಡಿ, ಇದು ಅವಸ್ಥೆ ಪ್ಯಾಚ್ ವರ್ಕ್ ಇದ್ದು. ಅದನ್ನು ಅದು ಲೆವೆಲ್ ಮಾಡಿದ್ದಾರೆ. ಅಲ್ಲಿ ಗುಂಡಿ ಎಲ್ಲ ಬಿಟ್ಟು ನೋಡಿ, ಮುಂದುಗಡೆ ಎಲ್ಲ ನೋಡ್ತಾ ಇರ್ಬೋದು. ಇಲ್ಲಿಂದ ಇನ್ನು ಕುಪ್ಪೆಟ್ಟಿ ತನಕ ಇದೇ ಥರ. ಅಷ್ಟು ಗತಿಗೇಡಿಗೆ ಮಾಡೋದು ಯಾಕೆ? ಎಲ್ಲ ಕಡೆ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಉಂಟು. ಇಲ್ಲಿ ಒಂದು ಕಡೆ ಆಗೋದೇ ಇಲ್ಲ ಮಾರೆ. ಎಷ್ಟಂತ ನಮ್ಮ ಗಾಡಿ ಸರಿ ಮಾಡಿಸಿ ನಮಗೇನೆ ತಲೆ ಹಾಳಾಗಿ ಹೋಗ್ತದೆ. ಅವರೇನು ಈಗ MLAಗಳಾಗಿರ್ಬೋದು, ಬೇರೆ ಯಾರೋ ಆಗಿರ್ಬೋದು, ಅವರು ಗೌರ್ಮೆಂಟ್ ಗಾಡಿಯಲ್ಲಿ ಕೂತ್ಕೊಂಡು ಬರ್ತಾರೆ. ಅದರದ್ದು ರಿಪೇರಿ ಇದ್ದರೆ ಗೌರ್ಮೆಂಟ್ ನೋಡ್ಕೊಳ್ತದಲ್ಲ, ಬಿಲ್ ಪಾಸ್ ಆಗ್ತದಲ್ಲ. ಅವ್ರಿಗೆ ಎಂಥ ಹೋಗೋದಿಲ್ಲ. ಅವರ ರೋಮ ಕೂಡ ಅಲ್ಲಾಡೋದಿಲ್ಲ. ನಮ್ಮ ತಲೆದ್ದು ಕೂದಲೆಲ್ಲ ಇಲ್ಲಿ ಹೋಗ್ತದೆ ಈ ಥರ ಆದರೆ. ನೋಡಿ, ಇದೆಲ್ಲ ಇದು ಇವರದ್ದು ದರಿದ್ರ ಹಿಡಿದ ರೋಡ್ ಇದು. ಇದಕ್ಕೆ ಸರಿಯಾದಂತಹ ಒಂದು MLA ಬಗ್ಗೆ ಗೌರವ ಉಂಟು, ಆದರೆ ಇನ್ನೂ ಗೌರವ ಕೊಡಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ನಮಗೆ ಸಾಕಾಗಿ ಹೋಯಿತು ಈ ರೋಡ್ ಬಗ್ಗೆ ಮಾತಾಡಿ. ಎಷ್ಟಂತ ಕರೆಕ್ಟಾಗಿ ಕಲ್ಲೇರಿ ಜಂಕ್ಷನಲ್ಲಿದ್ದೇವೆ. ನಮ್ಮ ಐರಾವತ ಇಲ್ಲಿದ್ದಾನೆ ನೋಡಿ. ಸೊ ಇಲ್ಲಿಗೆ ಸೈಡ್ ಹಾಕಿದ್ದಾನೆ. ಇಲ್ಲೊಂದು ಫುಲ್ ಪಾಯಿಂಟ್ ಅಂತ ಹೋಟೆಲ್ ಕಾಣಿಸ್ತಾ ಇರ್ಬೋದು. ಅಲ್ಲಿಗೆ ಐಟಮ್ ಹಾಕಿ ಬಂದ್ವಿ. ಈಗ ನಮಗೆ ಹೋಗಬೇಕಾದದ್ದು ಈ ಕಡೆ, ಬಟ್ ಒಂದು ಅಂಗಡಿ ಆ ಕಡೆ ಇರೋದ್ರಿಂದ ಅಲ್ಲಿಂದ ಒಂದು ಸುತ್ತಾಡಿಕೊಂಡು ಒಂದು 2 ಕಿಲೋಮೀಟ್ರ್ ಹೋಗಿ ಮತ್ತೆ ಇದೇ ದಾರಿಗೆ ಬಂದು ಸೀದಾ ಗೇರುಕಟ್ಟೆಗೆ ಹೋಗಬೇಕು. ಬನ್ನಿ, ಇಲ್ಲಿಂದ ಹೊರಡುವ. ಬಿಲ್ಲೆಲ್ಲ ತಗೊಂಡಾಯಿತು. ಸೊ ಲೆಟ್ಸ್ ಗೋ. ಕಲ್ಲೇರಿಯಿಂದ ಬಿಟ್ಟವರು ನಾಳ ಹತ್ರ ರೀಚ್ ಆಗ್ತಾ ಬಂದ್ವಿ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಅಂಗಡಿ ಉಂಟು. ಅಲ್ಲಿಗೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಲಿಕ್ಕೆ ಇತ್ತು. ಸೊ ತೆಂಗಿನ ಎಣ್ಣೆ ಎಲ್ಲಿ ಉಂಟು? ಅದೇ ತೆಂಗಿನ ಎಣ್ಣೆ ಆಯಿತು. ಬಿಲ್ ಎಲ್ಲಿ ಉಂಟು? ಬಿಲ್ 990. 10 ರೂಪಾಯಿ ಬೇಕಾ? ಕರೆಕ್ಟಾಗಿ ಎಲ್ಲಿದ್ದೇವೆ ಅಂತ ಹೇಳಿದರೆ, ನಮ್ಮ ತಿಂಡಿ ತಿನಿಸು ಮಾಡುವಂತಹ ಫ್ಯಾಕ್ಟ್ರಿಯಲ್ಲಿದ್ದೇವೆ. ಇಲ್ಲಿ ಚಕ್ಕುಲಿ ಮತ್ತು ಮಿಕ್ಸರೆಲ್ಲ ಮಾಡ್ತಾರೆ ಇಲ್ಲಿ. ಸೊ ಇವರಿಗೆ ಐಟಮ್ ಇತ್ತು. ನಮ್ಮ ಐರಾವತ ಇಲ್ಲಿದ್ದಾನೆ. ಇಲ್ಲಿಗೆ ಬರುವಾಗ ಎಂತ ಆಗ್ತದೆ ಅಂತ ಹೇಳಿದರೆ, ನರಕಕ್ಕೆ ಬಂದಾಗ ಆಗ್ತದೆ. ಯಾಕಂತ ಹೇಳಿದರೆ ಫುಲ್ ಐಟಮ್ ಇರ್ತದೆ ನೋಡಿ. 50 ನಾನು ಎತ್ತಿಕೊಡೋದು ಮಾತ್ರ, ಅವರು ಎತ್ಕೊಂಡು ಹೋಗೋದು. ಬಟ್ ನಾನು ಎತ್ತುವಾಗಲೇ ನನಗೆ ಈ ಫುಲ್ಲು ಈಗ ಕರೆಕ್ಟಾಗಿದ್ದೇನಲ್ಲ, ಮತ್ತೆ ನೋಡಿ ಬಿಳಿ ಆಗಿರ್ತದೆ ಫುಲ್ಲು. ಯಾಕಂತ ಹೇಳಿದರೆ ಹಕ್ಕಿ ಹೊಡಿ ಅದು ಇದು ಇರ್ತದಲ್ಲ. ಸೊ ಜುನೇದ್ ಬೈ, ಇಲ್ಲಿಗೆ ಬಂದರೆ ನಿಮ್ಮ ವೇಷಭೂಷಣ ಹೇಗೆ ಆಗ್ತದೆ? ಆಗ್ತದೆ. ಇಲ್ಲೆಲ್ಲ ಫುಲ್ಲು ಬಿಳಿ ಇರ್ತದೆ. ಸೊ ನೋಡಿ, ಅದೆಲ್ಲ ಇವರಿಗೆ. ಸೊ ಖಾಲಿ ಮಾಡಿ ಬಿಲ್ ತಗೊಂಡು ಹೊರಡುವ. ನೋಡಿ, ಈಗ ಇಲ್ಲಿ ಖಾಲಿ ಮಾಡಬೇಕು. ಇದನ್ನೆಲ್ಲ ತೆಗಿಬೇಕು. ಇವರು ಅಲ್ಲಿಂದ ಇಲ್ಲಿಂದ ತಗೋ ಅಂತ ಹೇಳ್ತಾರಲ್ಲ, ಆಗ ಇದೆಲ್ಲ ಇಲ್ಲಿ ಅಡ್ಡ ಬರ್ತದೆ ನೋಡಿ. ಇದನ್ನು ಎರಡೆರಡು ಕೆಲಸ. ಇದನ್ನು ತೆಗಿಬೇಕಾದ್ರೆ ಇಲ್ಲೆಲ್ಲ ಖಾಲಿ ಮಾಡಬೇಕು. ಇದನ್ನು ಇಷ್ಟು ಖಾಲಿ ಮಾಡಿದೆ, ಇವನು ಸೈಡ್ ಹಾಕಿದ್ದಾನೆ. ಈಗ ಅಲ್ಲಿಂದ ತೆಗಿಯೋಗಿ ಇದು ಅಡ್ಡ ಸಿಗ್ತದೆ. ಹೇಳಿ ಪ್ರಯೋಜನ ಇಲ್ಲ ನಮ್ಮ ಅವಸ್ಥೆ. ಇದನ್ನು ಖಾಲಿ ಮಾಡುವ ಫಸ್ಟಿಗೆ.
ಫೈನಲಿ ಗಾಡಿ ಎಲ್ಲ ಖಾಲಿ ಆಯಿತು. ಅವರ ಅವಸ್ಥೆ ನೋಡಿ, ಎಷ್ಟು ಚಂದ ಇದ್ದವರು ಯಾವ ಥರ ಆಗಿದ್ದಾರೆ ಅಂತ. ಎಂಥ ಜನ ಇದು ಭಯ, ಎಂಥದ್ದು ನನ್ನ ಅವಸ್ಥೆ ಸಹ ಹೇಳಿ ಪ್ರಯೋಜನ ಇಲ್ಲ. ಇವಾಗ ಮುಖ ತೊಳಿಬೇಕು, ಅದು ಆದಮೇಲೆ ಅದಕ್ಕಿಂತ ಮುಂಚೆ ನೀರು ತಗೊಳ್ಳುವ. ನೀರಿಲ್ಲ, ಬೆಳಿಗ್ಗೆಯಿಂದ 1 ಲೀಟ್ರ್ ನೀರು ಕುಡಿದದ್ದು, ಇಬ್ಬರು ಸೇರಿ 1 ಲೀಟ್ರ್. ಈ ಬೇಸಿಗೆಗೆ ನೀರು ಕುಡಿಯಿರಿ. ಯಾರು ವೀಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಆದಷ್ಟು ನೀರು ಕುಡಿಯಿರಿ. ನೀರು ಕುಡಿಯೋದಿದ್ರೆ ತುಂಬ ತೊಂದರೆ ಆಗ್ತದೆ. ಕೈಕಾಲು ಎಳೆಯುವುದಾಗಿರ್ಬೋದು, ಕೈಕಾಲು ನೋವಾಗಿರ್ಬೋದು, ಕೆಲಸ ಬಿಟ್ಟು ಬಂದ ತಕ್ಷಣ ಕೈಕಾಲು ನೋವೆಲ್ಲ ಹೇಳ್ತಿರಲ್ಲ, ಅದು ನೀರಿಲ್ಲದೆ. ಸೊ ನೀರು ಕುಡಿಯಿರಿ. ನಾವಿಲ್ಲಿಂದ ನೀರು ತುಂಬಿಸ್ಕೊಂಡು ಹೊರಡುವ. ಅಲ್ಲಿಂದ ಹೊರಟವರೀಗ ಗೇರುಕಟ್ಟೆ ಹತ್ರ ರೀಚ್ ಆಗ್ತಾ ಬಂದ್ವಿ. ಇಲ್ಲೊಂದು ಹೊಸ ಅಂಗಡಿ ಉಂಟಂತೆ. ಸೊ ಇದೊಂದು ಇಡ್ಲಿ ರವೆ ಕೊಡಲಿಕ್ಕಿತ್ತು, ಅದಕ್ಕೋಸ್ಕರ ಅಂಗಡಿ ಹುಡುಕ್ತಾ ಹೋಗ್ತಾ ಇದ್ದೇವೆ. ಗಂಟೆ ಎಷ್ಟಾಯ್ತು ಅಂತ ಹೇಳಿದರೆ 5 ಗಂಟೆ 7 ನಿಮಿಷ ಆಯಿತು. ಸೊ ರೀಸೆಂಟ್ ಒಂದು 2 ತಿಂಗಳಿಂದ ನಾನು 5:30 ಗಂಟೆಗೆ ಈ ಲೈನ್ ಮುಗಿಸ್ತಾ ಇದ್ದೆ. ಅದಕ್ಕೆ ಸಹ ಕಣ್ಣು ಬಿತ್ತ ಎಂಥದ ಗೊತ್ತಿಲ್ಲ. ಈಗ ಮತ್ತೆ ಇವತ್ತು ಹಾಂ ಎಲ್ಲ ಪೂಜೆ ಎಲ್ಲ ತುಂಬ ಇತ್ತಲ್ಲ, ಹಾಗೆ 5:08 ಆಯಿತು. ಇನ್ನು ಇಲ್ಲೊಂದು ಅಂಗಡಿ, ಎದುರುಗಡೆ ಒಂದು ಹೋಟೆಲು, ಮತ್ತು ಅಲ್ಲಿ ಒಂದು 2 ಹೊಸ ಹೋಟೆಲ್ ಉಂಟು, ತುಂಬ ಅಂಗಡಿ ಉಂಟು. ಸೊ ಎಷ್ಟು ಗಂಟೆಗೆ ಅಂತ ಗೊತ್ತಿಲ್ಲ ರೀಚ್ ಆಗೋದು, ಮುಂದೆ ಅಪ್ಡೇಟ್ ಕೊಡ್ತೇನೆ. ಇದು AM ಸೂಪರ್ ಬಜಾರ್. ಒಂದು ಇಡ್ಲಿ ರವೆ ಕೊಟ್ಟು ಬರ್ತೀರಾ? ಇದೆ, ಇಲ್ಲಿಗೆ ಹಾಕಿ ಇಲ್ಲಿ ಒಂದು ದೈವಾನುಗ್ರಹ ಅಂತ ಒಂದು ಹೋಟೆಲ್ ಉಂಟು, ಅಲ್ಲಿಗೆ ಹಾಕಿ ನಮ್ಮ ಪಯಣ ಮುಂದುವರಿಸೋದು. ಗೇರುಗಟ್ಟೆ ಪಾಸ್ ಮಾಡಿಕೊಂಡು ಹೋಗ್ತಾ ಇದ್ದೇವೆ. ಈಗ ನಿನ್ನೆ ಒಂದು ವಿಷಯ ನಡೀತು ಇಲ್ಲಿ. ವಿಷಯ ಏನಪ್ಪ ಅಂತೇಳಿದರೆ, ಗೌರ್ಮೆಂಟ್ ಬಸ್ ಹೋಗ್ತಿದ್ದಾಗ ಗೌರ್ಮೆಂಟ್ ಬಸ್ಸಿದ್ದು ಹಿಂದ್ಗಡೆ ನಿಂತಿದ್ದಂಥ ಒಂದು ಹೆಣ್ಮಕ್ಳು ಎಂತ ಗೊತ್ತಿಲ್ಲ. ಸೊ ಇಬ್ಬರು ಬಿದ್ದಿದ್ದಾರೆ. ಹೇಗೆ ಅಂತ ಹೇಳಿದರೆ, ಡೋರ್ ಹಾಕಿತ್ತು, ಡೋರು ಆ ಟರ್ನಲ್ಲಿ ಈಗ ತಿರುಗುವಾಗ ಎಂಥದ ಡೋರ್ ಆಟೋಮೆಟಿಕ್ ಆಗಿ ಅನ್ಲಾಕ್ ಆಗಿ ರಸ್ತೆಗೆ ಬಿದ್ದಿದ್ರು ರನ್ನಿಂಗಲ್ಲಿ ಗಾಡಿ. ಮತ್ತು ಸ್ಥಳೀಯರೆಲ್ಲ ಬಂದು ಹೆಲ್ಪ್ ಮಾಡಿದ್ರಂತೆ. ಸೊ ನಾನು ಸಹ ಫೂಟೇಜ್ ನೋಡಿದೆ. ಆ ಸ್ಥಳವನ್ನು ಕೂಡ ನಿಮಗೆ ತೋರಿಸ್ತೇನೆ. ಅದಕ್ಕಿಂತ ಮುಂಚೆ ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಾರೆ. ಕೆಲವರು ಹೇಳ್ತಾರೆ ಗೌರ್ಮೆಂಟ್ ಬಸ್ಸಿನ ಒಂದು ತಪ್ಪು ಅಂತ. ಸೊ ಎಲ್ಲದಕ್ಕೂ ಗೌರ್ಮೆಂಟ್ ಬಸ್ ಅವರನ್ನು ಕೈ ಮಾಡಿ ತೋರಿಸೋದು ಅದು ಸಮಂಜಸ ಅಲ್ಲ. ಯಾಕಂತೇಳಿದರೆ, ಈಗ ಕೆಲವರು ಹೇಳೋದು ಅಷ್ಟು ಜನ ಹಾಕ್ಕೊಂಡು ಹೋಗುವುದೇ ಯಾಕೆ ಅಂತ. ಸೊ ನೋಡಿ, ಈಗ ನಮ್ಮ ಪುತ್ತೂರಿಂದ ಧರ್ಮಸ್ಥಳಕ್ಕೆ ಗಂಟೆಗೆ ಒಂದು ಬಸ್ ಇರ್ತದೆ. ಸೊ ಅದರ ನಡುವೆ ಬೇರೆ ಎಕ್ಸಾಮ್ ಬೇರೆ ನಡೀತಾ ಉಂಟು ಇಲ್ಲಿ. ಸೊ ಎಕ್ಸಾಮ್ ಇದ್ದು ನಡುವೆ ಬಸ್ಸು ನಿಲ್ಲಿಸದಿದ್ದರೆ ಅವರು ಸ್ಟೂಡೆಂಟ್ಗಳು ಹೋಗಿ ಅವರ ಅಪ್ಪ ಅಮ್ಮನ ಹತ್ರ ಹೀಗೆ ಅವರು ಗಾಡಿ ನಿಲ್ಲಿಸಲಿಲ್ಲ, ಅದಕ್ಕೆ ಎಕ್ಸಾಮು ನಮಗೆ ಬರೀಲಿಕ್ಕೆ ಆಗಲಿಲ್ಲ ಅಂತ ಹೋಗಿ ಅವರು ಹೇಳಿದರೆ, ಅವರ ತಂದೆ ತಾಯಿಗಳು ಬಂದು ನಾಳೆ ಬಂದು ಬೀದಿಯಲ್ಲಿ ನಿಂತು ಗೌರ್ಮೆಂಟ್ ಬಸ್ ಅವರಿಗೆ ಬೈತಾರೆ. ಸೊ ಜನ ಹಾಕಿದ್ರು ತಪ್ಪು, ಹಾಕದಿದ್ರು ತಪ್ಪು. ಕಂಡಕ್ಟರ್ ಹೇಳಿದಾರಂತೆ, ಬನ್ನಿ ಈ ಕಡೆ ಬನ್ನಿ ಎಂತ ನನಗೆ ಸರಿ ಗೊತ್ತಿಲ್ಲ. ಸೊ ಎಂಥದ, ಆದಷ್ಟು ಹುಷಾರಾಗಿರಿ. ಯಾರ್ದು ತಪ್ಪು ಯಾರ್ದು ಎಂತ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ವಿದ್ಯಾರ್ಥಿಗಳ ತಪ್ಪು ಅಂತ ಸಹ ನಾನು ಹೇಳೋದಿಲ್ಲ, ಗೌರ್ಮೆಂಟ್ ಬಸ್ ಅವ್ರದ್ದು ಸಹ ಅಂತ ಹೇಳೋದಿಲ್ಲ. ಅವರ ಹಣೆ ಬರ ಆಗಿತ್ತಾ ಎಂತ ಅಂತ ಗೊತ್ತಿಲ್ಲ. ಸೊ ಜಾಗ ನೋಡೋದಾದರೆ ನೋಡಿ, ಇಲ್ಲಿ ಜಾಗ ಕಾಣ್ತುಂಟಲ್ಲ, ಇದೇ ಟರ್ನಲ್ಲಿ, ಈ ಟರ್ನಲ್ಲಿ ಮಾತ್ರ ಸ್ಪೀಡಲ್ಲಿದ್ದ ಗೌರ್ಮೆಂಟ್ ಬಸ್ಸು ಸ್ವಲ್ಪ ಸ್ಪೀಡಲ್ಲಿ ಇತ್ತು ನಾನು ನೋಡಿದ ಪ್ರಕಾರ. ಇಲ್ಲೇ ಬಿದ್ದದ್ದು ಅವರು, ಇದೇ ಜಾಗದಲ್ಲಿ. ಇದೇ ಪೆಟ್ರೋಲ್ ಪಂಪಿದ್ದು CC ಕ್ಯಾಮರಾದಲ್ಲಿ ಸೆರೆಯಾಗಿ ಅದು ಮತ್ತೆ ವೈರಲ್ ಆಯಿತು. ಎಂತ ಹೇಳೋದು, ಅದು ಎಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾರ್ದು ನಮಗೆ ಗೊತ್ತಿದ್ದು ಮಾತಾಡ್ಬೋದು. ಸೊ ವಿಷಯ ಎಷ್ಟು ಗೊತ್ತುಂಟು ಅಷ್ಟು ಹೇಳಿದೆ ನಿಮಗೆ. ಸೊ ಆದಷ್ಟು ಜಾಗರೂಕತೆಯಿಂದ ಇರಿ. ಯಾಕಂತ ಹೇಳಿದರೆ ಡೋರ್ ಹತ್ರ ಎಲ್ಲ ನಿಂತ್ಕೊಳ್ಬೇಡಿ. ಈಗದ್ದು ಹುಡುಗರಿಗೆ ಹುಚ್ಚು ಜಾಸ್ತಿ. ನಾವು ಸಹ ಮಾಡ್ತಾ ಇದ್ವಿ, ಈಗ ಇಲ್ಲ. ನೀವು ಸಹ ಮಾಡಲಿಲ್ವಾ ಡೋರಲ್ಲಿ ನಿಂತ್ಕೊಂಡು? ನಾವು ಸಹ ಮಾಡ್ತಾ ಇದ್ವಿ, ಬಟ್ ಈಗ ಮೆಚ್ಯೂರ್ ಆದಮೇಲೆ ಗೊತ್ತಾಗ್ತದೆ ಹಾಗೆಲ್ಲ ಮಾಡಲಿಕ್ಕೆ ಬಾರ್ದಂತ. ಡೋರಲ್ಲಿ ನೇತಾಡಿಕೊಂಡು ಹೋಗುದು, ಅದನ್ನೆಲ್ಲ ಬಿಡಿ ಫಸ್ಟಿಗೆ. ಸೊ ಬನ್ನಿ, ಇಲ್ಲಿಂದ ಎದುರುಗಡೆ ಮಥುರಾ ಹೋಟೆಲ್ ಅಲ್ಲ, ಮಥುರಾ ಅಲ್ಲ, ಹೊಸತಾ, ಅಲ್ಲಿಗೆ ಐಟಮ್ ಹಾಕಿ ಮತ್ತು ಇನ್ನೊಬ್ಬರದ್ದು ಐಟಮ್ ಇಲ್ಲಿ ಇಡ್ಲಿಕ್ಕೆ ಉಂಟು, ಅಲ್ಲಿ ಇಟ್ಟು ಮತ್ತು ಇನ್ನೊಂದು ಅಂಗಡಿ ಉಂಟು, ಅಲ್ಲಿಗೆ ಹೋಗಿ 3 ಅಂಗಡಿ ಉಂಟು. 3 ಅಂಗಡಿಯನ್ನು ಮುಗಿಸಿ ಡೀಸೆಲ್ ಹಾಕಿಸ್ಕೊಂಡು ಹೋಗುವ. ಗಂಟೆ ಕರೆಕ್ಟಾಗಿ 5:18 ಆಯಿತು. ಸೊ ಲೆಟ್ಸ್ ಗೋ. ಫೈನಲಿ ಗುರುವಾಯನ ಕೆರೆ ರೀಚ್ ಆಯಿತು. ನನಗೆ ಇದು ಹೋಟೆಲ್ ಗೊತ್ತಿಲ್ಲ, ಮಧುರಾ ಹೋಟೆಲ್ ಅಂತ. ಸೊ ಇವ್ರಿಗೆ ಗೊತ್ತುಂಟಂತೆ. ವಿಷಯ ಆಗೋದು ಎಂತ ಅಂತ ಗೊತ್ತುಂಟ, ಈ ಹಿಂದಿಯವರನ್ನೆಲ್ಲ ಕಳಿಸಿದೆ. ನನಗೆ ಒಮ್ಮೊಮ್ಮೆ ಗೊತ್ತಿರೋದಿಲ್ಲ. ನಿಮ್ಮ ಊರು ಇದೆ ಅಲ್ಲ, ಉಜಿರೆ, ನಮ್ಮದು ಎಲ್ಲಿಯೋ ಉಪ್ಪಿನಂಗಡಿ ಸೈಡು. ಸೊ ಇಲ್ಲಿದ್ದು ವಿಷಯ ನಮಗೆ ಅಷ್ಟೆಂತ ಜಾಸ್ತಿ ಗೊತ್ತಿರೋದಿಲ್ಲ. ಹಾಗಾಗಿ ಹಿಂದಿಯವರು ಬಂದರೆ ಅವರಿಗೆ ಸಹ ಗೊತ್ತಿರೋದಿಲ್ಲ.
ಸೊ ಇವರೆಲ್ಲ ಮಾಮೂಲಾಗಿ ಬರ್ತಾರಲ್ಲ ನಮ್ಮ ಜೊತೆ, ಆಗ ನಮಗೆ ಸುಲಭ ಆಗ್ತದೆ ಅಂತ ಅದಕ್ಕೆ ನಾನು ವ್ಲಾಗ್ ಮಾಡಲಿಕ್ಕೆ ಹೋಗಲಿಲ್ಲ ಮೊನ್ನೆಯಿಂದ. ಬನ್ನಿ ಇಲ್ಲಿಂದ ರೈಟ್ ತಗೊಂಡು ಸೀದಾ ಎಲ್ಲಿಗಪ್ಪ, ಉಜಿರೆ ಕಡೆಗೆ ಹೋಗುವ. ನೋಡಿ ಇಲ್ಲಿ ಬ್ಲಾಕ್ ಆಗಿದೆ. ಇಲ್ಲೊಂದು ಬಸ್ ಸ್ಟ್ಯಾಂಡ್ ಇದ್ದು ಏರ್ಪಾಡು ಮಾಡಲಿಕ್ಕೆ ಆಗೋದಿಲ್ಲ ಮಾರೆ. ಇಲ್ಲಿ ನೋಡಿ ಈ ಬಸ್ ಎಲ್ಲ ನಡು ದಾರಿಯಲ್ಲಿ ಇಲ್ಲಿ 3 ದಾರಿ ಸೇರ್ತದೆ, ಅದಕ್ಕೋಸ್ಕರ ಈ ಥರ ಬ್ಲಾಕ್ ಆಗೋದು. ಹೋಟೆಲ್ ಸಿಕ್ಕಿತ್ತು, ಹೋಟೆಲ್ ಮಥುರಾ. ಇದು ವೆಜ್ ಹೋಟೆಲಾ? ನಾನು ಅಂದ್ಕೊಂಡೆ ಇಂಥ ಹೆಸರು ಇರುವಾಗ ನಾನ್ ವೆಜ್ ಅಂತ ಅಂದ್ಕೊಂಡೆ. ಸೊ ಇದರ ಒಳಗಡೆ ಇಲ್ಲಿ ವ್ಯಾಪಾರ ಆಗ್ತದೆ ಮಾರೆ. ಹಾಂ ಹೌದು, ಇಲ್ಲಿ ನೋಡಿ ಇದು ಒಳಗೆ ಉಂಟು ಮಾರೆ, ಗೊತ್ತಾಗೋದು ಹೇಗೆ ಮಾರೆ. ನೋಡಿ ಎಲ್ಲಿ ಉಂಟಂತ ಹೋಟೆಲ್ ಮಧುರ, ಅದು ಕೆಳಗೆ ಸ್ಟೆಪ್ಪಲ್ಲಿರೋದು. ಬನ್ನಿ ಇಲ್ಲಿಗೆ ಐಟಮ್ ಹಾಕುವ. ಇಲ್ಲಿಂದ ಐಟಮ್ ಹಾಕಿ ಮತ್ತೆ ಲಾಯ್ಲದಲ್ಲಿ ಒಂದು ಅಂಗಡಿ ಉಂಟು, ಅಲ್ಲಿ ಇಳಿಸಿ ಹೋಗುವ. ಬೆಳ್ತಂಗಡಿ ಕಡೆ ಬರಲಿಕ್ಕೆ ಬೇಸರ ಆಗೋದು ಯಾಕಂತ ಹೇಳಿದರೆ ಇದೇ ದರಿದ್ರಕ್ಕೆ. ನೋಡಿ ಎಲ್ಲಿ ತನಕ ಬ್ಲಾಕ್ ಉಂಟಂತ. ಸೊ ನಿಮಗೆ ಎಲ್ಲಿ ಎಂಡ್ ಕಾಣ್ತಾ ಉಂಟು, ಗೌರ್ಮೆಂಟ್ ಬಸ್ ಕಾಣ್ತಾ ಇಲ್ವಾ, ಅಲ್ಲಿ ತನಕ ಬ್ಲಾಕ್. ಎಂಥ ವಿಷಯ ಎಂತ ಅಂತ ಗೊತ್ತಿಲ್ಲ. ಇಲ್ಲಿ ಒಂದು ಕನ್ಸ್ಟ್ರಕ್ಷನ್ ಮಾಡಿದೆ, ಅದರಲ್ಲಿ ಅರ್ಧದಲ್ಲಿ ಬಿಟ್ಟಿದ್ದಾರೆ. ಎಂಥದ ಇಲ್ಲಿ ಸಿಂಗಲ್ ರೋಡ್ ಕೊಟ್ಟಿದ್ದಾರೆ, ಆದರೂ ತೊಂದರೆ ಇಲ್ಲ. ಅಲ್ಲಿ ನಮ್ಮ ಮೈನಾಗಿ ಬ್ಲಾಕ್ ಆಗೋದು ಸಂತೆಕಟ್ಟೆಯಲ್ಲಿ ಯಾಕೆ ಜುನೀದ್ ಭಾಯ್ ಬ್ಲಾಕ್ ಆಗೋದು ಸುಮ್ಮನೆ? ಹಾಂ ಅದೇ ಎಂತ ಗೊತ್ತುಂಟ, ಈ ಬಸ್ ಅವರು ಈ ರಿಕ್ಷಾದವರೆಲ್ಲ ಒಂದು ಎಂತ ಅಂತ ಗೊತ್ತಾಗೋದಿಲ್ಲ. ಅವರಿಗೆ ಮಾತ್ರ ಅವ್ರದ್ದು ಮಾತ್ರ ಅವರಿಗೆ. ಸೊ ಇದು ಬಸ್ಸಿನವ್ರಿಗೆ ಹೈಯೆಸ್ಟ್ ಆಗಿ ಗೌರ್ಮೆಂಟ್ ಬಸ್ಸು ಮತ್ತು ಪ್ರೈವೇಟ್ ಬಸ್ ಎಲ್ಲ ರಸ್ತೆಯಲ್ಲೇ ನಿಲ್ಲಿಸ್ತಾರೆ. ಸೊ ಅಲ್ಲಿ ಗೌರ್ಮೆಂಟ್ ಇಲ್ಲಿದ್ದಾರೆ, ಪೊಲೀಸ್ನವರು ಇದ್ದಾರೆ, ಅಲ್ಲಿ ಟ್ರಾಫಿಕ್ ಪೊಲೀಸ್ನವರು ಇದ್ದಾರೆ. ಬಟ್ ನಾವು ಅದೇ ಥರ ನಾವು ರೋಡಲ್ಲಿ ನಿಲ್ಲಿಸಿದರೆ ಇದೇ ಥರ ಬಂದು ಬೊಬ್ಬೆ ಹಿಡಿತಾರೆ, ತೆಗಿ ಅಂತ. ಅದೇ ಬಸ್ ಅವರು ನಿಲ್ಲಿಸಿ ಜನ ಹತ್ತಿಸಿ ಅರ್ಧ ಗಂಟೆ ನಿಂತರೂ ಸಹ ಕೇಳುವವರಿಲ್ಲ ಅಲ್ಲಿ. ಸೊ ಒಬ್ಬೊಬ್ಬರಿಗೆ ಒಂದೊಂದು ರೂಲ್ಸ್. ನೋಡಿ ಇಲ್ಲಿ ಬ್ಲಾಕಿನ ಅವಸ್ಥೆ ನೋಡಿ, ಉದ್ದೋಕು ಬ್ಲಾಕ್ ಉಂಟು. ಗಂಟೆ 5:37 ಆಯಿತು. ನಾವು ಮಾಡುವ ಅರ್ಜೆಂಟಿಗೂ ನಮಗೆ ಆಗೋದಕ್ಕೂ ಎಲ್ಲ ಕರೆಕ್ಟಾಗಿ ಉಂಟು. ಇಲ್ಲಿ ಇನ್ನೂ ಸಹ ಒಂದು ಅಂಗಡಿ ಉಂಟು ಮಾರೆ, ಅದೇ ಟೆನ್ಷನ್. ಲಾಯ್ಲದಲ್ಲಿ ಒಂದು ಅಂಗಡಿ ಉಂಟು, ಅಲ್ಲಿಗೆ ಖಾಲಿ ಮಾಡಬೇಕಷ್ಟೇ. ಸೊ ಇಲ್ಲಿ ನೋಡಿದರೆ ಇಂಥ ಹಣೆ ಬರ. ಬ್ಲಾಕನ್ನೆಲ್ಲ ಮುಗಿಸಿ ಬರುವಾಗ ಅರ್ಧ ಗಂಟೆ ಆಯಿತು. ಈಗ ಎಲ್ಲಿದ್ದೇನೆ ಅಂತ ಹೇಳಿದರೆ ಕರೆಕ್ಟಾಗಿ ಲಾಯ್ಲದ ಹತ್ರ ಇದ್ದೇನೆ. ಸೊ ಇಲ್ಲಿ ಬ್ರಿಡ್ಜ್ ಹೊಸದು ಕಟ್ಟಿದ್ದಾರೆ ನೋಡಿ. ಮುಂಚೆ ಇಲ್ಲಿಂದ ಸ್ಟ್ರೈಟ್ ಹೋಗ್ತಾ ಇದ್ವಿ, ಆ ಹಳೆ ಬ್ರಿಡ್ಜನ್ನು ಡೆಮಾಲಿಷ್ ಮಾಡಿ ಹಾಕಿದ್ದಾರೆ. ಸೊ ಇದು ಹೊಸ ಬ್ರಿಡ್ಜ್ ಕಟ್ಟಿರೋದು, ಆ ಕಡೆ ನೋಡಿ ಅದು ಡೆಮಾಲಿಷ್ ಆಗಿದೆ. ಸೊ ಇದು ಕೂಡ ಕಂಪ್ಲೀಟ್ ಆಗಲಿಲ್ಲ ಅಂತ ಕಾಣ್ತದೆ. ಇದನ್ನು ಕಂಪ್ಲೀಟ್ ಅಂತ ಹೇಳಿದರೆ ಮತ್ತೆ ಮುಖಕ್ಕೆ ಉಗಿಬೇಕಷ್ಟೇ. ಸೊ ನೋಡಿ ಇದಕ್ಕೊಂದು ಡಬಲ್ ಕೋಟಿಂಗ್ ಮಾಡಿದರೆ ಒಳ್ಳೆದಿರ್ತಲ್ಲ ಜುನೈದ್ ಭಾಯ್. ಸೊ ಆ ಕಡೆ ಇದ್ದ ಬ್ರಿಡ್ಜನ್ನು ಕೆಡವಿ ಹಾಕಿದ್ದಾರೆ. ನಮಗೆ ಇಲ್ಲಿ ಒಂದು ಅಂಗಡಿ ಉಂಟು, ಇಲ್ಲಿ ಮೇಲ್ಗಡೆ, ಅಲ್ಲಿ ಒಂದು ಐಟಮ್ ಹಾಕಿ ಮತ್ತೆ ಡೀಸೆಲ್ ಹಾಕಿಸಿ ನಮ್ಮ ಪಯಣ ಸೀದಾ ಕಂಪನಿ ಕಡೆಗೆ. ಇವರು ಇರ್ತಾರ ಇಲ್ಲೋ ಗೊತ್ತಿಲ್ಲ ಮಾರೆ. ಯಾವತ್ತು ತರೋದು ರಿಟರ್ನ್ ತಗೊಂಡು ಹೋಗೋದು ಅದೇ ಆಯಿತು. ಸೊ ಇವತ್ತಿದ್ದಾರೆ, ತೊಂದರೆ ಇಲ್ಲ. ಎಂಥ ಉಡುಪು ಹಿಂದುಗಡೆ ಉಂಟಾ? ಕಡಲೆ ಹುಡಿ ಎಲ್ಲಿ ಉಂಟು. ನಾವೀಗ ಇಲ್ಲಿಂದ ಮೇಲೆ ಹೋಗುವ. ಅದೇ BA ಟ್ರೇಡರ್ಸ್ ಅಂತ. ಸೊ ಫೈನಲಿ ಕರೆಕ್ಟಾಗಿ 5:57ಕ್ಕೆ ನಮ್ಮ ಕಂಪನಿ ರೀಚ್ ಆಯಿತು. ಡೀಸೆಲ್ ಅಂತ ಹಾಕಿಸ್ಲಿಕ್ಕೆ ಹೋಗಲಿಲ್ಲ ನೋಡಿ, ಡೀಸೆಲ್ ಹಾಕಿಸ್ಲಿಲ್ಲ. ಯಾಕಂತ ಹೇಳಿದರೆ ಅಲ್ಲಿ ಹಿಂದ್ಗಡೆ ಪಂಪಲ್ಲಿ 2 ಬಸ್ ಇತ್ತು, ಒಂದು ಲಾರಿ ಇತ್ತು. ಅದು ಫುಲ್ ಟ್ಯಾಂಕ್ ಆಗುವಾಗ 6:30 ಪಕ್ಕ. ಸೊ ವಿಡಿಯೋ ಅಲ್ಲಿ ಡೀಸೆಲ್ ಹಾಕಿಸ್ಲಿಕ್ಕೆ ಹೋಗಲಿಲ್ಲ. ಸೊ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುವ ಸಮಯ ಕೂಡ ಆಯಿತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ಎಂತೆಲ್ಲ ಆಪ್ಷನ್ ಉಂಟು ಅದನ್ನೆಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬೈ ಬೈ, ಲವ್ ಯು ಗೈಸ್. ಇದು ಮುಗಿಯದ ನೆನಪು, ವಿರಹಗಳೇ